ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದಲ್ಲೇ ತಯಾರಾಗಲಿದೆ ಘಾತಕ ಹ್ಯಾಮರ್ ಮಿಸೈಲ್. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ವಲಯದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸ್ಥಾಪನೆಯಾಗಿದೆ. ನೀವು ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳ ಶಕ್ತಿಯ ಬಗ್ಗೆ ಕೇಳಿರುತ್ತೀರಿ. ಆದರೆ ಆ ರಫೇಲ್ ಯುದ್ಧ ವಿಮಾನಕ್ಕೆ ಈಗ ಅಸಲಿ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಹೌದು, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಭಾರತ ಭೇಟಿಯ ಸಂದರ್ಭದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಹ್ಯಾಮರ್ ಮಿಸೈಲ್ಗಳನ್ನು ಭಾರತದಲ್ಲೇ ತಯಾರಿಸಲು ದೊಡ್ಡ ಒಪ್ಪಂದ ನಡೆದಿದೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಹ್ಯಾಮರ್ ಮಿಸೈಲ್ ಅಂದರೆ ಏನು, ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ್ನಲ್ಲಿ ಇದು ಹೇಗೆ ಅಬ್ಬರಿಸಿತು ಮತ್ತು ಭಾರತದ ಹೆಮ್ಮೆಯ BEL ಸಂಸ್ಥೆ ಫ್ರಾನ್ಸ್ನ ಸ್ಯಾಫ್ರಾನ್ ಜೊತೆ ಸೇರಿ ಇದನ್ನು ಹೇಗೆ ತಯಾರಿಸಲಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಷಯಕ್ಕೆ ಬರೋದಾದರೆ, ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಅವರು 3 ದಿನಗಳ ಭೇಟಿಗಾಗಿ ಭಾರತಕ್ಕೆ ಬಂದಿದ್ದಾರೆ. ಇಂದು ಮುಂಬೈನ ಲೋಕಭವನದಲ್ಲಿ ಪ್ರಧಾನಿ ಮೋದಿ ಮತ್ತು ಮ್ಯಾಕ್ರಾನ್ ಅವರ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ವಿಶೇಷ ಅಂದರೆ ಮ್ಯಾಕ್ರಾನ್ ಅವರು ಮುಂಬೈಗೆ ಭೇಟಿ ನೀಡುತ್ತಿರೋದು ಇದೇ ಮೊದಲು. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ನ ರಕ್ಷಣಾ ಸಚಿವೆ ಕ್ಯಾಥರಿನ್ ವೋಟ್ರಿನ್ ಅವರು ವಾರ್ಷಿಕ ರಕ್ಷಣಾ ಸಂವಾದ ನಡೆಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ SED ನಡುವೆ ಜಂಟಿ ಕಂಪನಿಯನ್ನು ಜಾಯಿಂಟ್ ವೆಂಚರ್ ಸ್ಥಾಪಿಸಲು MOUಗೆ ಸಹಿ ಮಾಡಲಾಗಿದೆ. ಅಂದಹಾಗೆ ಈ ಹೊಸ ಕಂಪನಿಯ ಕೇಂದ್ರ ಕಚೇರಿ ನಮ್ಮ ಪುಣೆಯಲ್ಲಿ ಇರಲಿದೆ. ಈಗ ಈ ಹ್ಯಾಮರ್ ಮಿಸೈಲ್ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ನೋಡೋಣ. ಹ್ಯಾಮರ್ ಅಂದರೆ ಹೈಲಿ ಎಗೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್. ತಾಂತ್ರಿಕವಾಗಿ ಇದನ್ನು ಫ್ರೆಂಚ್ ಭಾಷೆಯಲ್ಲಿ AASM ಹ್ಯಾಮರ್ ಅಂತ ಕರೆಯುತ್ತಾರೆ. ಗಮನಿಸಬೇಕಾದ ಅಂಶ ಅಂದರೆ ಇದೊಂದು ಕೇವಲ ಮಿಸೈಲ್ ಮಾತ್ರವಲ್ಲ, ಇದೊಂದು ಅದ್ಭುತ ಕಿಟ್. ಅಂದರೆ ನಮ್ಮ ಹತ್ತಿರ ಇರೋ ಮಾಮೂಲಿ ಬಾಂಬ್ಗಳಿಗೆ ಈ ಹ್ಯಾಮರ್ ಕಿಟ್ಟನ್ನು ಅಳವಡಿಸಿದರೆ ಅವು ಅತ್ಯಂತ ನಿಖರವಾಗಿ ಗುರಿಯನ್ನು ತಲುಪುವ ಸ್ಮಾರ್ಟ್ ಬಾಂಬ್ಗಳಾಗಿ ಬದಲಾಗುತ್ತವೆ. ಇದರಲ್ಲಿ 2 ಮುಖ್ಯ ಭಾಗಗಳಿರುತ್ತವೆ. ಮುಂದಿನ ಭಾಗದಲ್ಲಿ ಗೈಡೆನ್ಸ್ ಸೆಕ್ಷನ್ ಇರುತ್ತೆ, ಇದು ಗುರಿಯನ್ನು ಪತ್ತೆ ಮಾಡುತ್ತೆ. ಹಿಂಭಾಗದಲ್ಲಿ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಇರುತ್ತೆ, ಇದು ರಾಕೆಟ್ ಬೂಸ್ಟರ್ ಮೂಲಕ ಬಾಂಬನ್ನು ದೂರಕ್ಕೆ ಹಾರಲು ಸಹಾಯ ಮಾಡುತ್ತೆ. ಇದು ಸುಮಾರು 70 ಕಿಲೋಮೀಟರ್ ದೂರದ ಗುರಿಯನ್ನು ನಿಖರವಾಗಿ ಹೊಡೆದು ಉರುಳಿಸಬಲ್ಲದು. ಸ್ನೇಹಿತರೆ, ಈ ಹ್ಯಾಮರ್ ಮಿಸೈಲ್ನ ತಾಕತ್ತು ನಮಗೆ ಕಳೆದ ವರ್ಷವೇ ಗೊತ್ತಾಗಿತ್ತು. ನಿಮಗೆ ಆಪರೇಷನ್ ಸಿಂಧೂರ್ ನೆನಪಿರಬಹುದು. ಪಾಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿತ್ತು. ಆಗ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಉಗ್ರರ ಕ್ಯಾಂಪ್ಗಳನ್ನು ಉಡಾಯಿಸಲು ಇದೇ ಹ್ಯಾಮರ್ ಮಿಸೈಲ್ಗಳನ್ನು ಬಳಸಲಾಗಿತ್ತು. ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ಅಡಗಿದ್ದ ಉಗ್ರರನ್ನು ಹುಡುಕಿ ಹೊಡೆಯಲು ಇದು ಅತ್ಯಂತ ಯಶಸ್ವಿಯಾಗಿತ್ತು. ಶತ್ರುಗಳ ಯಾವುದೇ ಜಾಮಿಂಗ್ ತಂತ್ರಜ್ಞಾನ ಈ ಮಿಸೈಲನ್ನು ತಡೆಯಲು ಸಾಧ್ಯವಾಗಿಲ್ಲ. ಅಷ್ಟರ ಮಟ್ಟಿಗೆ ಇದು ಫುಲ್ ಆಟೋನಾಮಸ್ ಆಗಿ ಕೆಲಸ ಮಾಡುತ್ತೆ. ಈಗ ಈ ಒಪ್ಪಂದದ ಅಸಲಿ ಲಾಭವೇನು ಅಂದರೆ ಮೇಕ್ ಇನ್ ಇಂಡಿಯಾ. ಈ ಮೊದಲು ನಾವು ತುರ್ತು ಸಂದರ್ಭದಲ್ಲಿ ಇವುಗಳನ್ನು ಫ್ರಾನ್ಸ್ನಿಂದ ಆಮದು ಮಾಡಿಕೊಳ್ಳುತ್ತಿದ್ದೆವು. ಆದರೆ ಈಗ ಪುಣೆಯಲ್ಲಿ ಸ್ಥಾಪನೆಯಾಗಲಿರುವ ಈ ಹೊಸ ಕಂಪನಿಯಲ್ಲಿ 60% ಭಾಗಗಳನ್ನು ಭಾರತದಲ್ಲೇ ತಯಾರಿಸಲಾಗುತ್ತದೆ. BEL ಮತ್ತು ಸಾಫ್ರಾನ್ ಕಂಪನಿಗಳು ಇದರಲ್ಲಿ ತಲಾ
50-50ರಷ್ಟು ಪಾಲನ್ನು ಹೊಂದಿವೆ. ಇದು ಕೇವಲ ಮಿಸೈಲ್ ತಯಾರಿಕೆ ಮಾತ್ರವಲ್ಲದೆ ಅದರ ನಿರ್ವಹಣೆ, ಮೇಂಟೆನೆನ್ಸ್ ಮತ್ತು ರಿಪೇರಿ ಕೆಲಸಗಳನ್ನು ಮಾಡಲಿದೆ. ಇದರಿಂದ ಭಾರತದ ವಾಯುಸೇನೆ ಮತ್ತು ನೌಕಾಸೇನೆಗೆ ಬೇಕಾದ ಮಿಸೈಲ್ಗಳನ್ನು ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಸಿಗಲಿವೆ. ರಫೇಲ್ ಮಾತ್ರವಲ್ಲದೆ ನಮ್ಮ ದೇಶೀಯ ಯುದ್ಧ ವಿಮಾನವಾದ HAL ತೇಜಸ್ಗೂ ಈ ಹ್ಯಾಮರ್ ಶಕ್ತಿಯನ್ನು ತುಂಬಲಾಗುತ್ತದೆ. ಭಾರತ ಮತ್ತು ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನಿಂದ ಈ ಒಪ್ಪಂದದಿಂದ ಭಾರತ ಫ್ರಾನ್ಸ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇನ್ನಷ್ಟು ಗಟ್ಟಿಯಾಗಲಿದೆ. ಭಾರತದ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಹೆಚ್ಚಾಗಲಿದೆ, ಫಾರಿನ್ ಡಿಪೆಂಡೆನ್ಸಿ ಕಡಿಮೆಯಾಗಲಿದೆ ಹಾಗೂ ಈ ಅಸ್ತ್ರಗಳು ಕಡಿಮೆ ಅವಧಿಯಲ್ಲಿ ಲಭ್ಯವಾಗಲಿದೆ. ಭಾರತೀಯ ಸೇನೆಗಳ ರೆಡಿನೆಸ್ ಹೆಚ್ಚಳವಾಗಲಿದೆ. ಇಷ್ಟೇ ಅಲ್ಲದೆ ಈ ಭೇಟಿಯಲ್ಲಿ ಮತ್ತೊಂದು ಬಿಗ್ ಡೀಲ್ ಬಗ್ಗೆ ಚರ್ಚೆಯಾಗುತ್ತಿದೆ. ಅದುವೇ ಭಾರತಕ್ಕೆ ಬೇಕಾಗಿರುವ ಹೆಚ್ಚುವರಿ 114 ರಫೇಲ್ ಯುದ್ಧ ವಿಮಾನಗಳು. ಇದರ ಜೊತೆಗೆ ಟಾಟಾ ಏರ್ಬಸ್ ಸಹಯೋಗದಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಘಟಕವು ಚಾಲನೆ ಪಡೆಯುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಭಾರತ ಮತ್ತು ಫ್ರಾನ್ಸ್ ಸ್ನೇಹ ಈಗ ರಕ್ಷಣಾ ವಲಯದಲ್ಲಿ ಹೊಸ ಇತಿಹಾಸ ಬರೆಯುತ್ತಿದೆ. ನಮ್ಮ ಸೈನಿಕರ ಕೈಗೆ ಇಂತಹ ಆಧುನಿಕ ಆಯುಧಗಳು ಸಿಗುತ್ತಿರುವುದು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಹೆಮ್ಮೆಯ ವಿಷಯ. ಈ ಹ್ಯಾಮರ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲೇ ಆಗೋದ್ರಿಂದ ಭಾರತದ ಏರ್ ಪವರ್ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೈಕ್ ಕೇಪಬಿಲಿಟಿ ಡೆಡ್ಲಿಯರ್ ಆಗುತ್ತದೆ, ಸೆಲ್ಫ್ ರಿಲಯನ್ಸ್ ಇನ್ನೂ ಸ್ಟ್ರಾಂಗ್ ಆಗಲಿದೆ, ಸ್ಟ್ರಾಟಜಿಕ್ ಆಟೋನಮಿ ಇನ್ನೂ ಹೆಚ್ಚು ಬಲಿಷ್ಠವಾಗಲಿದೆ. ಇದು ಕೇವಲ ಒಂದು ವೆಪನ್ ಡೀಲ್ ಅಲ್ಲ, ಇದು ಭಾರತದ ರಕ್ಷಣಾ ಭವಿಷ್ಯದ ದೊಡ್ಡ ಹೆಜ್ಜೆ. ಭಾರತದ ರಕ್ಷಣಾ ಶಕ್ತಿ ದಿನದಿಂದ ದಿನಕ್ಕೆ ಬಲವಾಗುತ್ತಾ ಇದೆ. ಹ್ಯಾಮರ್ ಮಿಸೈಲ್ ಭಾರತದಲ್ಲೇ ತಯಾರಾಗೋದು ನಮ್ಮ ದೇಶದ ಸೆಕ್ಯುರಿಟಿ ಫ್ಯೂಚರ್ಗೆ ದೊಡ್ಡ ಗೇಮ್ ಚೇಂಜರ್. ಸ್ನೇಹಿತರೆ, ನಿಮಗೇನೆನಿಸುತ್ತದೆ? ಈ ಹ್ಯಾಮರ್ ಮಿಸೈಲ್ ತಯಾರಿಕೆಯಿಂದ ಭಾರತದ ಶಕ್ತಿ ಎಷ್ಟು ಹೆಚ್ಚಾಗಬಹುದು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.